ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಶಿ ಶರತ್ ಕನ್ನಡ ವ್ಲಾಗ್. ನಾನಿವತ್ತು ಕಿಚನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಅಡುಗೆ ಮನೆ ಯಾವ ರೀತಿ ಡೆಕೋರೇಷನ್ ಮಾಡಿ ಮತ್ತು ಸಿಂಪಲಾಗೆ ನೀಟಾಗೆ ಜಾಸ್ತಿ ಡೆಕೋರೇಷನ್ ಮಾಡ್ದೇ ನೀಟಾಗಿ ಸಿಂಪಲಾಗಿ ಹೇಗೆ ಇಟ್ಕೊಂಡಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾಯಿದ್ದೀನಿ. ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ದೊಡ್ಡಪ್ಪ ತೀರ್ಕೊಬಿಟ್ರು. ಅದಕ್ಕೆ ನಮ್ಮ ಮನೆ ಸೂತ್ಕ ಆಗಿದೆ. ಸೂತ್ಕ ಇರೋದ್ರಿಂದ 11 ದಿವಸದೊಳಗೆ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಓಮದ ನೀರು ತಂದು ಮನೆ ಫುಲ್ಲು ಎರಚಿದ್ರೆ ಅದು ಸೂತ್ಕ ಕಳೀತದೆ ಅಂತ. ಅದಕ್ಕೇ ಹಾಗೇ ನಿಮ್ಮೆಲ್ಲರಿಗೂ ಹೆಂಗೆ ರೂಮ್ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ಅಲ್ವಾ, ಹಾಗೇ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ, ನಾನು ಯಾವ ರೀತಿ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂದ್ಬಿಟ್ಟು ಹಾಗೇ ವೀಡಿಯೋ ಮಾಡ್ಕೊತಾಯಿದ್ದೀನಿ ನಾನು. ಇದರಲ್ಲಿ ನಮ್ಮ ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ಪಾಪ ಅವ್ರು ಹೆಲ್ಪ್ ಮಾಡದೆ ಹೋಗಿದ್ರೆ ನನ್ನ ಕೈಲಿ ಮಾಡೋಕ್ಕೆ ಆಯ್ತಿರ್ಲಿಲ್ಲ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಗಂಟ್ಲು ಕಡ್ತ, ಆಮೇಲೆ ನೆಗಡಿ ಆಗಿತ್ತು, ಸ್ವಲ್ಪ ಮೈ ಕೈಯೆಲ್ಲ ನೋವಿತ್ತು. ಅದಕ್ಕೆ ನಾನು ಒಬ್ಳ ಕೈಲೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಸ್ವಲ್ಪ ನೋಡಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಮಾತಾಡಿಕೊಂಡು ಹಾಗೆ ಹೆಲ್ಪ್ ಮಾಡಿಕೊಂಡು ಚೆನ್ನಾಗೇ ಕೆಲಸ ಎಲ್ಲ ಮಾಡಿಕೊಡ್ತಾಯಿದ್ದಾರೆ ನನಗೆ. ಪಾಪ ಅವರು ಟಯರ್ಡ್ ಆಗಿದ್ದಾರೆ. ಭಾನುವಾರ ಎಲ್ಲ ಅಂಗಡಿಲಿ ಕೆಲಸ ಮಾಡಿಬಿಟ್ಟು ಹೇಳ್ಬೇಕು ಅಂದರೆ ಇವತ್ತು ಸೋಮವಾರ ಅಲ್ವಾ, ರೆಸ್ಟ್ ಮಾಡಬೇಕಾಗಿತ್ತು ಅವರು. ಅಂದರೆ ಸೂತ್ಕ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ 11 ದಿವಸದೊಳಗೆ ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಸೇರಿಕೊಂಡು ಸೋಮವಾರ ದಿನವೇ ಫ್ರೀ ಅಲ್ವಾ, ಅವರು ನಾನು ಮಾಡಿಕೊಡ್ತೀನಿ ಬಿಡು ಪಾಪ ನಿನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಅಡುಗೆ ಮನೆ ಅಷ್ಟು ಗಲೀಜೇನಾಗಿಲ್ಲ. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಏನು ಗಲೀಜೇ ಆಗಿಲ್ವಲ್ಲ, ನೀಟಾಗಿ ಆಯ್ತಲ್ಲ, ಏಂತಕ್ಕೆ ಸೂತ್ಕ ಎಲ್ಲ ಸುಮ್ಮನೆ ಯಾರು ಅಷ್ಟು ಡೀಪಾಗಿ ಕ್ಲೀನ್ ಮಾಡಲ್ಲ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡು ಮಾಡ್ತೀಯ. ಆದರೆ ಇವೆಲ್ಲ ನಮ್ಮ ಸಂಪ್ರದಾಯ ಅಲ್ವಾ, ಮಾಡದೇ ಇದ್ರೆ ಹೆಂಗೆ ಹೇಳಿ. ಅದಕ್ಕೆ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಆಮೇಲೆ ಬೇಕಾದ್ರೆ ಬೇರೆ ಕಿಟಕಿ ಎಲ್ಲ, ಆಮೇಲೆ ಬೆಡ್ಶೀಟು ಅವೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಕಿಚನ್ ಕೈ ಹಾಕಿದ್. ಕಿಚನ್ ಒಂದು ಮುಗ್ಬಿಟ್ರೆ ಬೇರೆ ಎಲ್ಲ ಕೆಲಸ ಮುಗ್ದಂಗೆ ಅಲ್ವಾ. ಅದಕ್ಕೇ ಕಿಚನ್ಗೆ ಫಸ್ಟ್ ಕೈ ಹಾಕಿದ್ವಿ ನಾನು ನಮ್ಮ ಹಸ್ಬೆಂಡ್ ಸೇರಿಕೊಂಡು. ನೋಡಿ, ಅವರು ನಾನು ತೊಳೆದು ಕೊಟ್ಟರೆ ಅವ್ರು ನೀಟಾಗಿ ಎಲ್ಲ ಒರೆಸಿ ಪಾಪ ನೀಟಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಒಟ್ಟು ನೋಡ್ತಾ ಇದ್ದಾರೆ ಅವರು. ಮಾಡಬೇಡ ಅಂತ ಅಂದರು. ಇರಲಿ, ಏನು ನಮ್ಮ ಯಜಮಾನ್ರ ಬಗ್ಗೆ ಹೇಳ್ಕೊಳ್ಳೋದೊಂದು ಖುಷಿ ಅಲ್ವಾ, ನಂಗೆ ಈ ಥರ ಹೆಲ್ಪ್ ಮಾಡ್ತಾ ಇರೋದು. ನಾನು ನಿಮ್ಮೆಲ್ಲರಿಗೂ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಖುಷಿಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರ ಹಸ್ಬೆಂಡು ಮಾಡಿಕೊಡ್ತಾರೆ, ಕೆಲವ್ರು ಮಾಡಿಕೊಡಲ್ಲ. ಅವ್ರವ್ರ ಬ್ಯುಸಿ ಮೇಲೆ ಅವೆಲ್ಲ, ಅವ್ರು ಹೆಂಗೆ ಫ್ರೀ ಇರ್ತಾರೋ ಇಲ್ಲ ಬ್ಯುಸಿ ಇರ್ತಾರೋ ಅವೆಲ್ಲ ಹೇಳೋಕ್ಕಾಗಲ್ಲ. ನಮ್ಮ ಯಜಮಾನ್ರು ಪರವಾಗಿಲ್ಲ, ಸೋಮವಾರ ಫ್ರೀ ಇದ್ರಲ್ಲ ಅಂದ್ಬಿಟ್ಟು ಮಾಡಿಸ್ಕೊತಾಯಿದ್ದೀನಿ. ಅವ್ರಿಗೂ ಮೈಕೈ ನೋವು, ನನಗೂ ಮೈಕೈ ನೋವು. ನಾನು ಅಂಗಡಿಗೆ ಭಾನುವಾರತ್ತು, ನಮ್ಮದು ಚಿಕನ್ ಅಂಗಡಿ ಅಲ್ವಾ, ಭಾನುವಾರತ್ತು ನಾನು ಹೋಗ್ತೀನಿ. ಕೋಳಿ ತೂಕ ಹಾಕೋದಾಗಿರ್ಬೋದು, ಮಾಂಸ ಕವರ್ಗೆ ಹಾಕಿಡ್ಬೋದು, ಎಲ್ಲ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿಬಿಡ್ತು. ಅದಕ್ಕೆ ಇನ್ನೇನು ಮಾಡಬೇಕು, ಮಾಡಲೇಬೇಕಲ್ಲ, ಸೂತ್ಕ ಇರೋದ್ರಂತಲ್ಲ, ಶಿವರಾತ್ರಿಗೆ ಹೆಂಗೆ ಇದ್ರು ಕ್ಲೀನಿಂಗ್ ಮಾಡಬೇಕಾಗಿತ್ತು. ಆದರೆ ನಮ್ಮ ಮಾವ ಅಂದರೆ ನಮ್ಮ ಯಜಮಾನ್ರು ಅವರು ದೊಡ್ಡಪ್ಪ ತೀರ್ಕೊಬಿಟ್ರಲ್ವ, ಇನ್ನೇನು ಮಾಡಿದೆ, ಮಾಡಲೇಬೇಕು ಕೆಲಸ ಎಲ್ಲ, ಮಾಡದೆ ಹೆಂಗಿರೋಕ್ಕಾಗುತ್ತೆ ಹೇಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾವು ಜಾಸ್ತಿ ಎಲ್ಲ ಗುಡ್ಡೆ ಹಾಕ್ಕೊಂಡು ಒಂದೇ ಸತ ತೊಳೆಯೋದಾಗಲಿ ಕ್ಲೀನ್ ಮಾಡೋದಾಗಲಿ ಮಾಡಲಿಲ್ಲ. ನಾವು ಎಲ್ಲ ಸ್ವಲ್ಪ ಎಷ್ಟು ಬೇಕಷ್ಟು ಮಾಡಿಕೊಂಡು ಸ್ವಲ್ಪ ಒಂದೊಂದು ಐಟಮ್ ಇಳಿಸಿ ಅಲ್ಲೆಲ್ಲ ತೊಳೆದು ಯಾವ್ಯಾವ ಕಡೆ ಇಡಬೇಕು ಅಂದ್ಬಿಟ್ಟು ನೀಟಾಗೆ ಮಾತಾಡಿಕೊಂಡು ಮಾಡಿದ್ವಿ. ನನಗೆ ಇನ್ನೊಂದು ಏನಪ್ಪ ಅಂದರೆ, ಎಲ್ಲ ಗುಡ್ಡೆ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಆಮೇಲೆ ಫುಲ್ಲು ಒಟ್ಟಿಗೆ ಹಾಕೋಬಿಟ್ರೆ ಏನಪ್ಪ ಇಷ್ಟೊಂದು ಸಾಮಾನು ಐತೆ, ಇಷ್ಟೊಂದು ಕೆಲಸ ಐತೆ ಅಂದ್ಬಿಟ್ಟು ಫುಲ್ ಟೆನ್ಷನ್ ತಗೊಬಿಡ್ತೀವಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದೊಂದು ಸ್ಟೆಪ್ ಇಳಿಸ್ಕೊಂಡು ಎಲ್ಲ ಒಂದೊಂದು ಸ್ಟೆಪ್ಪೇ ಕ್ಲೀನ್ ಮಾಡ್ಕೋಬೇಕು. ಒಂದೇ ಸತ ಗುಡ್ಡೆ, ನಿಮಗೂ ಇದೊಂದು ಒಳ್ಳೆ ಟಿಪ್ಸ್ ಅಂದ್ಕೊತೀನಿ. ಜಾಸ್ತಿ ಎಲ್ಲ ಒಂದೇ ಸತ ಗುಡ್ಡೆ ಹಾಕೊಳ್ಳೋಕೆ ಹೋಗ್ಬೇಡಿ. ಎಷ್ಟಾಗುತ್ತೆ ಅಷ್ಟು ಒಂದೊಂದು ಸ್ಟೆಪ್ಪು. ಈಗ ನಂದು ಆಯಿಲ್ ಕಂಟೈನರ್ಸ್ ಇತ್ತಲ್ವ, ಅಲ್ಲಿ ಸ್ಟ್ಯಾಂಡು, ಫಸ್ಟ್ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು
ಎಲ್ಲ ತೊಳೆಯೋದು ಆ ಥರ. ಆಮೇಲೆ ಮೇಯ್ನು ಮೇಲ್ಗಡೆ ಎಲ್ಲ ಗ್ಲಾಸು ಅಂದರೆ ಮಸಾಲೆ ಸಾಸಿವೆ ಜೀರಿಗೆ ಆ ಗ್ಲಾಸೆಲ್ಲ ಹಾಕ್ಕೊಂಡಿದ್ನಲ್ಲ ನಾನು, ಗ್ಲಾಸ್ ಕಂಟೈನರ್ಸು, ಅದನ್ನೆಲ್ಲ ತೆಗೆದ್ಬಿಟ್ಟು ಅದೊಂದು ಟ್ರಿಪ್ ತೊಳೆದ್ಬಿಟ್ಟು ನೀಟಾಗಿ ಅದನ್ನು ನಮ್ಮ ಯಜಮಾನ್ರು ನೀಟಾಗಿ ಒರೆಸಿ ಇಟ್ಟರು. ಅದನ್ನು ಇಬ್ಬರೂ ಮಾತಾಡ್ಕೊಂಡು ಚೆನ್ನಾಗಿ ಖುಷಿಯಿಂದ ನೀಟಾಗೆ ಕೆಲಸ ಮುಗಿಸ್ಕೊಂಡು, ಹೇಳ್ಬೇಕು ಅಂದರೆ ಬೇರೆ ಟೈಮಲ್ಲಿ ಹಿಂಗೆಲ್ಲ ಜಗಳ ಆಡ್ಕೊಂಡೆ ಯಾವಾಗಲೂ ಕೆಲಸ ಕ್ಲೀನ್ ಮಾಡ್ತಾಯಿದ್ದೀವಿ. ಪಾಪ ನಮ್ಮ ಯಜಮಾನ್ರು ಬೆನ್ನು ನೋವು ಬಂದ್ಬಿಡ್ತೇನೋ ಹೋಗಿ ಮನಿಕೋಬಿಟ್ರು, ಸ್ವಲ್ಪ ಹೊತ್ತು ಆಗಲ್ಲ ಅಂದ್ಬಿಟ್ಟು. ಆಮೇಲೆ ತಿರ್ಗಾ ಬಂದು ಇನ್ನೇನು ಅವ್ರು ಸಂಜೆ 5 ಗಂಟೆ ಅಷ್ಟರಲ್ಲಿ ಅಂಗಡಿಗೆ ವಾಪಸ್ ಹೋಗಬೇಕು. ನಾವು ಸೋಮವಾರ ದಿನವೂ ಅಂಗಡಿ ತೆಗಿತೀವಿ. ಬೆಳಗ್ಗೆನೂ ತೆಗಿತಾರೆ, ಒಂದು 12 ಗಂಟೆ ತನಕ ತೆಗಿತಾರೆ. ಬೆಳಗ್ಗೆ 9 ಗಂಟೆಗೆ ಹೋದರೆ ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆ ತನಕ ತೆಗಿತಾರೆ. ಬಂದು ಒಂದು ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮನೇಲಿ ರೆಸ್ಟ್ ಮಾಡಿ ಆಮೇಲೆ ಸಂಜೆ 5 ಗಂಟೆ 5:15ಗೆ ಅಂಗಡಿಗೆ ಹೋಗ್ತಾರೆ ವಾಪಸ್ಸು. ಆದರೆ ಇವತ್ತಾಗಲ್ಲ, ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಹಾಗೇ ಇನ್ನೇನು ಬರೀ ಕೆಲಸನೇ ಆದರೆ ಆಗಲ್ವಲ್ಲ. ಉಪ್ಸಾರು ಖಾರ ಇತ್ತು ಅಂದ್ಬಿಟ್ಟು ಹೀರೆಕಾಯಿ ಮತ್ತು ಬೇಳೆ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಉಪ್ಸಾರು ಮಾಡಿದೆ. ಬೆಳೇನು ಪಾಪ ನಾಷ್ಟ ಹೋಟ್ಲಲ್ಲೇ ತಂದುಕೊಟ್ಟಿದ್ರು ಅವರು. ಇನ್ನು 3 ಟೈಮು ಹೋಟ್ಲಲ್ಲಿ ತಿಂದರೆ ಚೆನ್ನಾಗಿರಲ್ವಲ್ಲ, ಸೇರೋದು ಇಲ್ಲ ಹೇಳ್ಬೇಕು ಅಂದರೆ. ಅದಕ್ಕೆ ಉಪ್ಸಾರು ಖಾರ ಒಂದು ಇತ್ತಲ್ಲ, ಅದೊಂದಿದ್ರೆ ಸಾಕು, ಉಪ್ಸಾರು ಮಾಡ್ಕೊಬೋದು. ಚೆನ್ನಾಗಾಗಿತ್ತು ಉಪ್ಸಾರು. ಮತ್ತು ಹೀರೆಕಾಯಿ ಬೇಳೆ ಮತ್ತು ಬೀನ್ಸ್ ಹಾಕ್ಬಿಟ್ಟು ಉಪ್ಸಾರು ಮಾಡಿದೆ, ಸಖತ್ತಾಗಿತ್ತು. ನೋಡ್ಬೋದು ನಮ್ಮ ಯಜಮಾನ್ರು ನೀಟಾಗಿ ಎಲ್ಲ ಐಟಮ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಕಿಟಕಿ ಟೈಲ್ಸು ಎಲ್ಲ ನೀಟಾಗೆ ತೊಳ್ಕೊಂಡು ನೀಟಾಗಿ ಒರೆಸ್ಕೊಟ್ರು ಅವರು. ಅವ್ರ ಕೈಲಿ ಈ ಕೆಲಸ ಅಂದರೆ ಬೇಗ ಆಗ್ಬಿಡುತ್ತೆ. ನಾನಾದರೆ ಡೀಪಾಗೆ ಹಿಡ್ಕೊಂಡ್ರೆ ಅದನ್ನು ಬಿಡೋದೇ ಇಲ್ಲ. ಇವ್ರು ಹಂಗಲ್ಲ, ಅಂಗಡಿಯೆಲ್ಲ ಕ್ಲೀನ್ ಮಾಡಿ ಅಭ್ಯಾಸ ಐತೆ. ಅವ್ರ ಟೈಲ್ಸ್ ಅಂಗಡಿಲೆಲ್ಲ ತೊಳೆದು ಅಭ್ಯಾಸ ಇದೆ ಅಲ್ವಾ, ಟೈಲ್ಸ್ ಅವೆಲ್ಲ. ಅದಕ್ಕೆ ಇವ್ರಿಗೊಂದು 5 ನಿಮಿಷ ಸಾಕು, ಎಲ್ಲ ತಿಕ್ಕಿ ಒಂದೇ ಸತ ಬಿಸಾಕ್ಬಿಡ್ತಾರೆ ಅವರು. ಟೈಮೇ ತಗೊಳ್ಳಲ್ಲ ಅವ್ರು ಜಾಸ್ತಿ. ಅದಕ್ಕೆ ನಾನು ಈ ಕೆಲಸ ಟೈಲ್ಸ್ ಕೆಲಸ ಎಲ್ಲ ಅವ್ರದ್ದೇನೆ ಯಾವಾಗಲೂ. ಈ ಮನೆಗೆ ಬಂದಾಗಲೂ ಅಷ್ಟೇ. ನಾವು ಈ ಮನೆಗೆ ಬಂದು ಒಂದು 2-3 ವರ್ಷ ಆಗ್ತಾಯಿದೆ. ಸ್ಟಾರ್ಟಿಂಗ್ ಬಂದಾಗ ಹೊಸ ಮನೆ ಅಲ್ವ ಇದು, ಆವಾಗ ಇವರು ಎಲ್ಲ ಟೈಲ್ಸ್ ಎಲ್ಲ ನೀಟಾಗಿ ಅವರೇ ವಾಶ್ ಮಾಡಿ ನೀಟಾಗಿ ಚೆನ್ನಾಗಿರೋ ಬಟ್ಟೆಲೆಲ್ಲ ನೀಟಾಗಿ ಒರೆಸಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಅದಕ್ಕೆ ಈ ಸತನೂ ಕಿಚನ್ಗೆ ಅವ್ರನ್ನೇ ಬಿಟ್ಬಿಟ್ಟೆ ನಾನು. ನೀನೇ ತೊಳ್ಕೊಡಪ್ಪ, ನೀಟಾಗೆಲ್ಲ ಉಜ್ಜಿ ನೀಟಾಗೆ ಒರೆಸಿ ಎಲ್ಲ ಮಾಡಿಕೊಡಪ್ಪ ಅಂತ ಕೇಳಿದೆ ನಾನು. ಅವರು ಸರಿ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ದಾರೆ ಪಾಪ. ನೋಡಿ ಸೆಲ್ಫ್ ಮೇಲೆಲ್ಲ ಹತ್ತಿ ನೀಟಾಗಿ ಯಾರು ಹಿಂಗೆ ನೀಟಾಗಿ ಉಜ್ಕೊಡ್ತಾರೆ ಹೇಳಿ. ನನಗೇನೋ ತುಂಬ ಖುಷಿ ಆಯ್ತಪ್ಪ, ಈ ಥರ ಎಷ್ಟು ಚೆನ್ನಾಗೆ ಒಳ್ಳೆ ಅವರು ಗೊಣಿಕೊಂಡು ಚೆನ್ನಾಗಿರೋ ಅಡುಗೆ ಮನೇನ ಮತ್ತೆ ತಿಕ್ಕಿಸಿ ಒರೆಸ್ತಾ ಇದೆಯಲ್ಲ ನನ್ನ ಕೈಲಿ ಅಂದ್ಬಿಟ್ಟು ಬೈಕೊಂಡು ಮಾಡಿದ್ರು. ನನ್ನ ಮನೆ ಒಂಚೂರು ಗಲೀಜಾಗಲ್ಲ ಜಾಸ್ತಿ, ಯಾಕೆಂದರೆ ನಾನು ಅವಾಗವಾಗ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ, ಜಾಸ್ತಿ ಗಲೀಜಾಗಕ್ಕೆ ಬಿಡಲ್ಲ. ಗ್ಲಾಸ್ ಕಂಟೈನರ್ಸ್ ಇತ್ತಲ್ಲ ಪುಟಾಣಿದು, ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ನಲ್ಲ, ಒಂಚೂರು ಗಲೀಜಾಗಿರಲಿಲ್ಲ. ಇವ್ರು ಅದಕ್ಕೆ ರೇಗ್ತಾಯಿದ್ರು ಜಾಸ್ತಿ, ಏನು ಗಲೀಜಾಗೈತೆ, ಯಾಕೆ ನನಗೂ ರೆಸ್ಟ್ ಮಾಡೋಕ್ಕೆ ಬಿಡ್ದೇನೆ, ಇದು ನೋಡು ನೀನು ರೆಸ್ಟ್ ಮಾಡ್ಬೋದಾಯ್ತು, ಹುಷಾರಿಲ್ವಲ್ಲ ನಿನಗೆ, ಮನಿಕೋಬೋದಾಯ್ತಲ್ವ, ಯಾಕೆ ಸುಮ್ಮನೆ ಸೂತ್ಕ ಹಂಗೆ ಹಿಂಗೆ ಅಂದ್ಕೊಂಡು ಇದು ಮಾಡ್ತೀಯ, ರೆಸ್ಟ್ ಮಾಡು, ನೀನು ಭಾನುವಾರನೂ ಟಯರ್ಡ್ ಆಗಿದೆಯಲ್ವ ಕೆಲಸ ಮಾಡಿ ಅಂದ್ಕೊಂಡು ಮಾತಾಡ್ಕೊಂಡು ಗೊಣಿಕ ಮಾಡಿದ್ರು. ಅಂದರೆ ಅವ್ರಿಗೆ ಗಲೀಜಾಗಿರ್ಲಿಲ್ವಲ್ಲ ಜಾಸ್ತಿ, ಅದಕ್ಕೆ ಮತ್ತೆ ಅದನ್ನೇ ವಾಶ್ ಮಾಡಿ ಒರೆಸ್ಬೇಕಲ್ಲ ಅಂದ್ಬಿಟ್ಟು ಬೇಜಾರಾಗೆ ಅವರು ಹಂಗೆ ಹೇಳ್ತಾಯಿದ್ರು. ಇನ್ನೇನು ಮಾಡೋಕ್ಕಾಯ್ತು, ಸೂತ್ಕ ಇರೋದ್ರಿಂದ ಮಾಡಲೇಬೇಕಲ್ಲ ಎಲ್ಲನೂ. ಎಲ್ಲ ನೀಟಾಗಿ ಒರೆಸಿ ಎಲ್ಲ ಒಂದೊಂದು ಸ್ಟೆಪ್ಪು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಎಲ್ಲ ತೊಳೆದು ಎಲ್ಲ ಒರೆಸಿದ್ರಲ್ಲ ಅವರು. ನಾನು ನೋಡಿ ಚೆಕ್ ಮಾಡ್ತಾಯಿದ್ದೀನಿ ಹೆಂಗೆ ಒರೆಸೋರೆ ಅಂದ್ಬಿಟ್ಟು. ನಂಗೆ ನೀಟಾಗಿ ಒರೆಸಿರ್ಬೇಕಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ, ಅದಕ್ಕೂ ಗೊಣಗ್ತಾಯಿದ್ರು. ನಾನು ಒರೆಸಿರೋದಕ್ಕೆ ಏನು ಮಾತಾಡಿದ್ರೆ ನಿಂಗೆ ಸಮಾಧಾನ ಆಗಲ್ಲ ಅಂತ. ನೀಟಾಗಿ ಎಲ್ಲ ಒರೆಸಿರೋ ಐಟಮ್ ಕಂಟೈನರ್ಸ್ ಎಲ್ಲ ನೀಟಾಗೆ ತಂದುಕೊಟ್ರು ಒಂದೊಂದು ಸ್ಟೆಪ್ಪು. ನಾನೇ ಜೋಡಿಸ್ಕೊತೀನಿ ನೀವು ಹೋಗಿ ಅಂಗಡಿಗೆ ಅಂತ ಹೇಳಿದೆ. ಇಲ್ಲ ಇನ್ನೂ ಟೈಮ್ ಐತೆ ಅಂದ್ಬಿಟ್ಟು ಒಂದೊಂದಾಗಿ ಎಲ್ಲ ನೀಟಾಗಿ ತಂದುಕೊಟ್ರು. ನಾನು ನೀಟಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ. ನೋಡಿ ಈ ಗ್ಲಾಸ್ ಕಂಟೈನರ್ಸ್ ಎಲ್ಲ ನಾನು ಡಿ ಮಾರ್ಟಲ್ಲಿ ತಗೊಂಡಿದ್ದು.
ಜಾಸ್ತಿ ನಾನು ಡಿ-ಮಾರ್ಟಲ್ಲೇ ಶಾಪಿಂಗ್ ಮಾಡೋದು. ಮನೆಗೆ ದಿನಸಿ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಮತ್ತು ಮನೆ ಡೆಕೋರೇಷನ್ ಐಟಮ್ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಜಾಸ್ತಿ ಮೀಶೋದಲ್ಲಿ ಬುಕ್ ಮಾಡೋದು. ಅಂದರೆ ಈ ಕಂಟೈನರ್ಸ್ ಎಲ್ಲ ಆಲ್ಮೋಸ್ಟು ಡಿ-ಮಾರ್ಟಲ್ಲಿ ಇವೆಲ್ಲ ಒಂದು ಗ್ಲಾಸ್ ಕಂಟೈನರ್ಸೇ ₹32 ಬೀಳ್ತು. ಎಷ್ಟು ಚೆನ್ನಾಗೈತೆ ಗೊತ್ತಾ ಪ್ರಾಡಕ್ಟ್ ಇದು. ನಾನು ಜಾಸ್ತಿ ಆಲ್ಮೋಸ್ಟು ಕಿಚನ್ ಐಟಮ್ಸ್ ಎಲ್ಲ ಗ್ಲಾಸೇ ಇರೋದು ಜಾಸ್ತಿ. ಈ ಸಾಸಿವೆ, ಜೀರಿಗೆ ಮತ್ತು ಮೆಣಸು, ಮಸಾಲ ಐಟಮ್ಸ್ ಆಲ್ಮೋಸ್ಟ್ ಎಲ್ಲ ಮಸಾಲ ಐಟಮ್ಸ್ ಎಲ್ಲ ನಾನು ಇದರಲ್ಲೇ ಹಾಕಿಡೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾನು ಈ ಕಾಳುಗಳ ಐಟಮ್ ಎಲ್ಲ ನಾನು ಕಿಚನಲ್ಲಿ ಇಟ್ಕೊಳ್ಳಲ್ಲ. ನಾನು ಹುಳ ಬಿದ್ದುಬಿಡುತ್ತೆ, ಹೇಳೋಕ್ಕಾಗಲ್ಲ. ಒಂದೊಂದು ಟೈಮ್ ಯೂಸ್ ಮಾಡಿಕೊಂಡ್ರೆ ಮಾಡ್ಕೋತೀವಿ, ಇಲ್ಲಾಂದರೆ ಇಲ್ಲ. ಆಮೇಲೆ ತಗ್ನಿಕಾಳು, ಹುಳ್ಳಿಕಾಳು ಜಾಸ್ತಿ ನಾವು ಯೂಸ್ ಮಾಡಲ್ಲ ನಾವು. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಕಾಳುಗಳ ಐಟಮ್ ಎಲ್ಲ ನಾನು ಡೀಪ್ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಅದಕ್ಕೆ ಜಾಸ್ತಿ ನಾನು ಅಡುಗೆ ಮನೆಯಲ್ಲಿ ಕಾಳುಗಳ ಐಟಮ್ ಇಟ್ಕೊಳ್ಳಲ್ಲ. ಸುಮ್ಮನೆ ವೇಸ್ಟ್ ಆಗುತ್ತೆ, ಜಾಸ್ತಿ ದಿನ ಬಾಕ್ಸಲ್ಲಿ ಇಡೋಕ್ಕಾಗಲ್ಲ. ಈಚೆಗಡೆ ಬೇಗ ಹುಳ ಬಿದ್ದುಬಿಡುತ್ತೆ ಯೂಸ್ ಮಾಡದಿದ್ರೆ. ನಿಮಗೂ ಗೊತ್ತಿರುತ್ತೆ ಅದು. ಹುಳ ಬೀಳ್ದಿರೋ ಐಟಮ್ ಹಾಕಿದ್ರು ಹೆಂಗೆ ಆದ್ರೂ ಹುಳ ಬಿದ್ದೇ ಬೀಳುತ್ತೆ. ಯಾಕೆ ಸುಮ್ಮನೆ ತಗೊಂಡಿರೋ ಪದಾರ್ಥನ ಹಾಳು ಮಾಡಬೇಕು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಡೀಪ್ ಫ್ರಿಜ್ಗೆ ಇಟ್ಬಿಡ್ತೀನಿ. ನಾನು ಕಾಳುಗಳ ಐಟಮ್ಮು ಜಾಸ್ತಿ ಅಂತಲ್ಲ, ಒಂದು ಐಟಮು ಕಾಳು ಐಟಮು, ಕಡಲೆಬೇಳೆ ಆಗಿರ್ಬೋದು, ಕಡಲೆಕಾಯಿ ಬೀಜ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಹೆಸ್ರು ಬೇಳೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಯಾವುದೂ ನಾನು ಹೊರಗಡೆ ಇಡಲ್ಲ ಕಿಚನಲ್ಲಿ. ನಾನು ಎಲ್ಲ ಡೀಪ್ ಫ್ರಿಜ್ಜಲ್ಲಿ ಇಡ್ತೀನಿ. ಎಲ್ಲ ಹಿಂಗೆ ಎಲ್ಲ ನೀಟಾಗಿ ಇಟ್ಕೊಂಡ್ಮೇಲೆ ಮನಿ ಪ್ಲ್ಯಾಂಟು ಎಲ್ಲ ಹಣ್ಣಾಗ್ಬಿಟ್ಟು ಎಲೆ ಎಲ್ಲ ಉದುರೋಗ್ಬಿಟ್ಟು ಅಂದ್ಬಿಟ್ಟು ನಾನೇನು ಮಾಡಿದೆ, ಮನಿ ಪ್ಲ್ಯಾಂಟು ನೀರು ಎಲ್ಲ ಚೇಂಜ್ ಮಾಡಿ ನೀಟಾಗಿ ವಾಶ್ ಮಾಡಿ ಹೊಸ ಮನಿ ಪ್ಲ್ಯಾಂಟ್ ಹಾಕ್ತಾಯಿದ್ದೀನಿ ನೋಡಿ. ನೀಟಾಗಿ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಇದೆಲ್ಲ ಇದೈತಲ್ಲ, ಉಪ್ಪನ್ನು ಸಹ ಪ್ಲಾಸ್ಟಿಕ್ ಐಟಮಲ್ಲಿ ಇಡಬಾರ್ದು ಅಂತಾರಲ್ವ. ನಾನು ಆವಾಗಿಂದನೂ ಉಪ್ಪನ್ನು ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಲ್ಲ, ಹಾಕ್ಲೂಬಾರ್ದು. ಹಾಗೆ ಈ ಪಿಂಗಾಣಿ ಐಟಮ್ ಇರುತ್ತೆ ನೋಡಿ, ಪಿಂಗಾಣಿ ಐಟಮಲ್ಲಿ ಹಾಕಿಟ್ರೆ ಒಳ್ಳೆಯದು. ಈ ಉಪ್ಪು ಎಲ್ಲ ನಾನು ಈ ಚಿಕ್ಕ ಪಿಂಗಾಣಿ ಐಟಮ್ ಐತೆ ನೋಡಿ ಅಲ್ಲಿ ಕೆಳಗಡೆ, ಅದೇ ಕಲ್ಲುಪ್ಪು, ಮಾಮೂಲಿ ನಾರ್ಮಲ್ ಪುಡಿ ಉಪ್ಪು ಮತ್ತು ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈ 2 ಸ್ಟೀಲ್ ಬಾಕ್ಸಲ್ಲಿ ಒಂದು ಬೇಳೆ ಸಾರು ಪುಡಿ ಮತ್ತು ಒಂದು ಇದು ಚಿಕನ್ ಸಾಂಬಾರು ಪುಡಿನ ನಾನು ಅದರಲ್ಲಿ ಇಟ್ಕೊಂಡಿದ್ದೀನಿ ನಾನು. ಮತ್ತು ಕೆಳಗಡೆ ಇದು ದೊಡ್ಡದು ಗ್ಲಾಸ್ ಜಾರ್ ಐತಲ್ಲ, ಅದರಲ್ಲಿ ಎಷ್ಟು ಬೇಕಷ್ಟು, ಅಂದರೆ ಅವಾಗವಾಗ ಮೇಲ್ಗಡೆ ಕೈ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಚಿಕನ್ ಸಾಂಬಾರು ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ. ಇವೆರಡಲ್ಲಿ ಸ್ವಲ್ಪ ಸ್ನ್ಯಾಕ್ಸು, ಚಕ್ಲಿ ಅವೆಲ್ಲ ಇಟ್ಕೊಂಡಿದ್ದೀನಿ ನಾನು. ಒಂದರಲ್ಲಿ ಗೋಧಿ ಹಿಟ್ಟು ಇಟ್ಕೊಂಡಿದ್ದೆ. ಮತ್ತು ದಿನಸಿ ಐಟಮ್ ಎಲ್ಲ ಖಾಲಿ ಆಗ್ಬಿಟ್ಟೈತೆ ನಮ್ಮ ಮನೇಲಿ. ಡಿ-ಮಾರ್ಟ್ಗೆ ಹೋಗಿ ತಗೊಬರ್ಬೇಕು, ಅದಕ್ಕೆ ಟೈಮ್ ಇಲ್ಲ. ನೆಕ್ಸ್ಟ್ ವೀಕ್ ಹೋಗ್ಬಿಟ್ಟು ಎಲ್ಲ ದಿನಸಿ ಸಾಮಾನೆಲ್ಲ ತಗೊಬರ್ಬೇಕು, ಡಿ-ಮಾರ್ಟ್ಗೆ ಹೋಗ್ಬೇಕು. ಆಮೇಲೆ ಕಿಚನ್ ಸಂಬಂಧಪಟ್ಟ ಐಟಮ್ ಎಲ್ಲ ತಗೋಬೇಕು ಸ್ವಲ್ಪ. ಮತ್ತು ಇಲ್ಲಿ ನೋಡಿ, ಇದು ಡ್ರಾಯರ್ ಇದೆ ಅಲ್ವಾ, ಅದು ಫುಲ್ಲು ತುಕ್ಕಿಡ್ದಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಜಾಸ್ತಿ ನೀರು ಬಿತ್ತಾ ಈ ಜಾಗ ಏನಾಗುತ್ತೆ, ತುಕ್ಕಿಡ್ಬಿಡುತ್ತೆ. ಇದು ಸ್ಟೀಲ್ ಅಲ್ವಾ, ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದು ವಾಲ್ ಪೇಪರ್ ಬರುತ್ತಲ್ವ, ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ನೀರು ಬಿದ್ದರೂ ಅದು ತುಕ್ಕಿಡಿಯಲ್ಲ ಸ್ಟೀಲು. ಅದಕ್ಕೆ ಈ ಥರ ಹಾಕ್ಕೊಂಡಾಗ ತುಕ್ಕಿಡಿಯಲ್ಲಲ್ವ, ಈ ಥರ ಹಾಕ್ಕೋತಾ ಇದ್ದೀನಿ ನಾನು. ಸುಮ್ಮನೆ ನನಗೆ ಗಲೀಜಾಗಿದ್ದರೆ ನನಗೆ ಇಷ್ಟ ಆಗಲ್ಲ, ನೀಟಾಗಿರಬೇಕು. ಆಮೇಲೆ ಸ್ವಲ್ಪ ನೀರು ಬಿದ್ದರೂ ನೀಟಾಗಿ ಆರಾಮಾಗಿ ಒರೆಸ್ಕೋಬೋದು. ಇದು ಸ್ವಲ್ಪ ಡ್ರೈ ಬಟ್ಟೆಲಿ ಒರೆಸ್ಕೊಬಿಟ್ರೆ ನೀಟಾಗೆ ಸರೋಗುತ್ತೆ. ಅವಾಗ ತುಕ್ಕಿ ಹಿಡಿಯಲ್ಲ, ಏನೂ ಆಗಲ್ಲ. ನಾನು ಇಷ್ಟು ದಿನ 2 ವರ್ಷ ಹಾಕಿರಲಿಲ್ಲ ನಾನು, ಜಸ್ಟ್ ಈಗ ಐಡಿಯಾ ಮಾಡಿ ನಾನೇ ಹಾಕ್ತಾಯಿದ್ದೀನಿ ನಾನು. ಸೌಟ್ಗಳು, ಸ್ಪೂನ್ಗಳು ಮತ್ತು ಟೀ ಸೋಸೋದು ಪ್ರತಿಯೊಂದು ಫಸ್ಟ್ ಸ್ಟೆಪ್ ಏನಿದೆ ಅಲ್ಲೇ ಹಾಕ್ಕೊಳ್ಳೋದು ನಾನು. ಎಕ್ಸ್ಟ್ರಾ ಮೇಲ್ಗಡೆ ಏನು ಇಟ್ಕೊಳ್ಳಲ್ಲ. ನಮ್ಮ ಅಡುಗೆ ಮನೆಯಲ್ಲಿ ಅಷ್ಟು ಸ್ಪೇಸು ಸಹ ಇಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು, ಈ ಥರ ವಾಲ್ ಸ್ಟಿಕ್ಕರ್ ಇತ್ತಲ್ಲ, ವಾಲ್ ಪೇಪರು, ಅದನ್ನು ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ನಾನೊಂದು ಸ್ಟ್ಯಾಂಡ್ ಹಾಕ್ತಾಯಿದ್ದೀನಿ ನೋಡಿ, ಟೀ ಕಪ್ಪೆಲ್ಲ ಹಾಕ್ತಾಯಿದ್ದೀನಲ್ಲ, ಅದು ನನ್ನ ಹತ್ರ ಮೊದಲೇ ಇತ್ತು. ಅಂದರೆ ಸೌಟ್ ನೇತಾಕೋದು, ಸ್ಪೂನ್ಗಳು ಹಾಕೋದು. ಈಗ ಡ್ರಾಯರ್ ಇದೆಯಲ್ವ, ಅದಕ್ಕೆ ಇದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಬೇರೆ ಏನೋ ಒಂದು ಟೀ ಕಪ್ಪು ನೇತಾಕೋದು ಇರುತ್ತಲ್ವ,
ಅಂದರೆ ಚೆನ್ನಾಗಿರೋದು ವುಡ್ಡಲ್ಲಾಗಿರ್ಬೋದು, ಬೇರೆದಾಗಿರ್ಬೋದು, ಸುಮ್ಮನೆ ಏನು ಇರೋದೇ ಯೂಸ್ ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ಕಾಣಿಸ್ತೈತಲ್ವ, ನೋಡ್ಬೋದು ನೀವು. ಆಮೇಲೆ ನೋಡಿ, ನನ್ನ ಮನೆಯೆಲ್ಲ ನೀಟಾಗೆ ಕ್ಲೀನಾಗೆ ಎಲ್ಲ ನಾನು ನಮ್ಮ ಹಸ್ಬೆಂಡ್ ಸೇರಿ ಕ್ಲೀನ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಈ ಥರ ನಮ್ಮ ಮನೆ ನಮ್ದು ಅಡುಗೆ ಮನೆ ಕಾಣಿಸ್ತಾ ಇದೆ ನೋಡಿ ನೀವು. ಅಂದರೆ ನಂಗೆ ಜಾಸ್ತಿ ಕಿಚನ್ಗೆ ಐಟಮ್ ತುಂಬಿಕೊಂಡ್ರೆ ನಂಗೆ ಇಷ್ಟ ಆಗಲ್ಲ. ಸಿಂಪಲಾಗಿ ಈ ರೀತಿ ಇಟ್ಕೊಂಡ್ರೆ ನಂಗೆ ಸಾಕು ನನಗೆ. ಈಗ ಕೆಲವ್ರು ವೀಡಿಯೋಗಳು ನೋಡಿರ್ತೀನಿ, ನೀವು ನೋಡಿರ್ತೀರ, ತುಂಬ ಡೆಕೋರೇಷನ್ ಮಾಡಿ ಇಟ್ಕೊಂಡಿರ್ತಾರೆ. ಆಮೇಲೆ ಹಬ್ಬ ಹುಣ್ಣಿಮೆ ಬಂದಾಗ ತುಂಬ ತೊಳೆಯೋಕ್ಕೆ ಹಿಂಸೆ ಆಗುತ್ತೆ. ಕಿಚನ್ಗೆ ಎಷ್ಟು ಬೇಕಷ್ಟು ಐಟಮ್ ಇಟ್ಕೊಂಡ್ರೇ ತುಂಬ ಒಳ್ಳೆಯದು. ಹಂಗಂತ ತುಂಬ ತುಂಬಿಕೊಂಡ್ರೆ ನಮಗೆ ರಿಸ್ಕ್ ಆಗುತ್ತೆ. ನನಗೆ ಈ ರೀತಿ ಸಿಂಪಲಾಗಿ ಇಟ್ಕೊಂಡ್ರೆ ಸಾಕು. ಆಮೇಲೆ ಇನ್ನೊಂದು, ನಾನು ವಾಲ್ ರಾಕೆಟ್ ಮೀಶೋದಲ್ಲಿ ಒಂದು ವಾಲ್ ರಾಕ್ ಬುಕ್ ಮಾಡಿದ್ದೀನಿ ನಾನು. ಅಂದರೆ ವುಡ್ಡು, ಇಲ್ಲಿ ಎಣ್ಣೆ ಕಂಟೈನರ್ಸಲ್ಲಿ ಇಟ್ಟಿದ್ದೀನಲ್ಲ, ಅಲ್ಲೊಂದು ವುಡ್ ರಾಕ್ ಬುಕ್ ಮಾಡಿದ್ದೀನಿ ನಾನು. ಅದು ನೆಕ್ಸ್ಟ್ ವೀಕ್ ಬರುತ್ತೆ. ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗೈತೆ, ಅದು ಸೂಪರಾಗೈತೆ. ನನ್ನ ಕಿಚನ್ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ನಾನು ನೋಡಿ ಎಲ್ಲ ರೆಡಿ ಆದಮೇಲೆ ನಿಮ್ಮೆಲ್ಲರಿಗೂ ನಾನು ಎಲ್ಲೆಲ್ಲಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಮತ್ತೆ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡಬೇಡಿ ಪ್ಲೀಸ್, ದಯವಿಟ್ಟು ಯಾರೂ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ದೇನೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡಿ, ನಾನು ಎಷ್ಟು ಕಮ್ಮಿ ಐಟಮ್ ಇಟ್ಕೊಂಡಿದ್ದೀನಿ ಅಂದರೆ ನೀವೇ ನೋಡ್ಬೋದು. ಈ ಕಡೆ ಕೆಳಗಡೆ ಇದರಲ್ಲಿ ಅಕ್ಕಿ ಮತ್ತು ರಾಗಿ ಹಸಿಟ್ಟು ಮತ್ತು ಮಣೆ, ಆಮೇಲೆ ತುರಿಯ ಮಣೆ, ಆಮೇಲೆ ಇದು ತವಾ, ಆ ಥರ ಐಟಮ್ ಎಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಇಟ್ಕೊಂಡಿಲ್ಲ. ನಾನು ಅಡುಗೆ ಮನೇಲಿ ಎಷ್ಟು ಬೇಕು ಅಷ್ಟು ಐಟಮ್ನ ಇಟ್ಕೊಂಡಿದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು. ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.